ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಪಾಂಡಿಚೇರಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಪ್ಲೇಸಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಚೆನ್ನೈಲಿರುವಂಥ ಮಹಾಬಲಿಪುರಂ ಅಲ್ಲಿರುವಂತಹ ಎಲ್ಲ ಪ್ಲೇಸಸ್ಗಳನ್ನು ತೋರಿಸಿದ್ದೀನಿ. ಸೊ ಹೋಪ್ ಯು ಎಂಜಾಯ್ಡ್ ಅಂತ ಅಂದ್ಕೊತೀನಿ. ಸೊ ಇನ್ನೂ ಯಾರು ಆ ವಿಡಿಯೋಸ್ನೆಲ್ಲ ನೋಡಿಲ್ಲ, ಹೋಗಿ ನೋಡ್ಬೋದು, ಚೆಕ್ಔಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸಸ್ಗಳು. ಸೊ ಹಾಗೆ ನಾವು ಪಾಂಡಿಚೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮೊದಲೇ. ಸೊ ಚೆನ್ನೈಯಿಂದ ಪಾಂಡಿಚೇರಿ ಒಂದು 3.5 hour ಜರ್ನಿ ಆಗಿರುತ್ತೆ. ಸೊ ನಾವು ಮೊದಲೇ ಹೋಟೆಲ್ನೆಲ್ಲ ಬುಕ್ ಮಾಡಿ ಇಟ್ಕೊಂಡಿದ್ವಿ. ಸೊ ನೆಕ್ಸ್ಟು ನಾವು ಪಾಂಡಿಚೇರಿನ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ನೈಟು ಬರೋದು ತುಂಬ ಲೇಟ್ ಆಯಿತು. 12 o'clock ರೀಚ್ ಆದ್ವಿ ಹೋಟೆಲ್ಗೆ. ಸೊ ನಾನು ಮಾರ್ನಿಂಗ್ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹೋಟೆಲ್ ಹೇಗಿದೆ ಏನು ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಹಾಗೆ ಪಾಂಡಿಚೇರಿನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಕಂಪೇರ್ ಟು ಚೆನ್ನೈ, ಸೊ ಆ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಈ ಪಾಂಡಿಚೇರಿ ಅಂತ ಹೇಳ್ಬೋದು. ಅಲ್ಲಿ ತುಂಬಾ ಬಿಸಿಲಿತ್ತು, ಶಾಖ ಕೊಟ್ಟಂಗೆ ಆಗ್ತಾಯಿತ್ತು, ಅಷ್ಟೊಂದು ಬಿಸಿಲಿತ್ತು ಅಲ್ಲಿ. ಸೊ ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಪಾಂಡಿಚೇರಿಯಲ್ಲಿ. ಬಟ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಬೀಚ್ಗಳು ತುಂಬಾ ಫೇಮಸ್ ಇದೆ. ಸೊ ಬೀಚಸ್ ಎಲ್ಲ ಇಲ್ಲಿ ತುಂಬಾ ಬೀಚಸ್ಗಳಿದೆ. ಹಾಗೆ ಚರ್ಚ್ ಕೂಡ ಅಷ್ಟೇ ಫೇಮಸ್ ಆಗಿದೆ. ಹಾಗೆ ಟೆಂಪಲ್ಸ್ಗಳು ಕೂಡ ಇಲ್ಲಿ ತುಂಬಾ ಫೇಮಸ್ ಇದೆ. ನಾನು ಕೆಲವೊಂದಿಷ್ಟು ಬೀಚ್ಗಳಿಗೆ ಹೋಗಿದ್ದೀನಿ, ಟೆಂಪಲ್ಸ್ಗಳಿಗೆ ಹೋಗಿದ್ದೀನಿ, ಹಾಗೆ ಚರ್ಚ್ಗೂ ಹೋಗಿದ್ದೀನಿ. ಸೊ ಪ್ರತಿಯೊಂದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಪೋಸ್ಟ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋದೊಳಗೆ ಹೋಟೆಲ್ ತೋರಿಸ್ತಾ ಇದ್ದೀನಿ. ಹಾಗೆ ಬೀಚ್ಗೆ ಹೋಗಿದ್ವಿ, ಒಂದು ಬೀಚ್ ಕೂಡ ತೋರಿಸ್ತೀನಿ. ಹಾಗೆ ಒಂದು ಟೆಂಪಲ್ ಕೂಡ ಕವರ್ ಮಾಡಿದ್ದೀನಿ. ಹೋಪ್ ಸೊ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಅಂತೀನಿ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ, ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಫ್ ಮೈ ಹೋಟೆಲ್ ಅಂತ ಹೇಳ್ಬೋದು. ಸೊ ನಾವಿರೋ ಹೋಟೆಲ್ ಬಂದುಬಿಟ್ಟು ಆನಂದ್ ಇನ್ ಅಂತ. ಸೊ ಮೊದಲೇ ನಾವು ಪ್ರೀ ಬುಕ್ ಮಾಡ್ಕೊಂಡಿದ್ವಿ ಹೋಟೆಲ್ ಸ್ಟೇನೆಲ್ಲ ಮಾಡೋಣ ಅಂತ ಹೇಳಿ. ಸೊ ಇದು ಆನಂದ್ ಇನ್ ಅಂತ ಸೆಂಟರ್ ಆಫ್ ದ ಸಿಟಿಯಲ್ಲೇ ಇದೆ. ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೋಟೆಲು ನೋಡೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಈ ಹೋಟೆಲ್ನ ನೀವು ಚೂಸ್ ಮಾಡಿದರೆ ನೀವು ನೋಡ್ಬೋದಂಥ ಪ್ಲೇಸಸ್ಗಳು ಎಲ್ಲ ಒಂದು 2 kilometers 3 kilometers ಅಷ್ಟಷ್ಟು ಹತ್ರನೇ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಚೂಸ್ ಮಾಡಿದರೆ ನೀವು ಈಸಿಯಾಗಿ ಹೋಗ್ಬೋದು. ಸೊ ನಾವೊಂದು 2 daysಗೆ ಅಷ್ಟೇ ಬುಕ್ ಮಾಡಿದ್ವಿ ಪಾಂಡಿಚೇರಿನ. ಸೊ 2 daysಲ್ಲೇ ಆಲ್ಮೋಸ್ಟ್ ಒಂದಿಷ್ಟು ಎಲ್ಲ ಪ್ಲೇಸಸ್ನೆಲ್ಲ ಕವರ್ ಮಾಡಿದ್ವಿ. ಸೊ ಒಂದು 2 daysಲ್ಲೇ ನಿಮಗೆ ಮುಗ್ದೋಗ್ಬಿಡುತ್ತೆ ಅಂತೀನಿ, ಎಲ್ಲ ಪ್ಲೇಸಸ್ನೆಲ್ಲ ಕವರ್ ಮಾಡ್ಬೋದು. ಯಾಕಂದರೆ ಪ್ಲೇಸಸ್ ಎಲ್ಲ ಅಲ್ಲೇ ಒಂದು ಪ್ಲೇಸ್ಗೆ ಹೋಗ್ಬಿಟ್ರೆ ಅಲ್ಲೇ ನಿಯರ್ ಬೈ ಪ್ಲೇಸಸ್ನೇ ನೀವು ತುಂಬ ನೋಡ್ಬೋದು. ಹಾಗೆ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಹೇಗಿದೆ ಹೋಟೆಲು ಅನ್ನೋದೆಲ್ಲ ನೋಡ್ಕೊಂಡು ಬರೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ಎಲ್ಲ ಹೋಟೆಲ್ನೆಲ್ಲ. ಸೊ ಎದುರುಗಡೆ ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಶೋ ಪೀಸಸ್ನೆಲ್ಲ ಇಟ್ಟಿದ್ರು. ಲೈಕ್ ಆ್ಯನಿಮಲ್ಸು ಅದೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ರು. ಒಂಥರ ಏನ್ಷಿಯಂಟ್ ಫೀಲ್ ಬರ್ತಾಯಿತ್ತು ಈ ಹೋಟೆಲ್ ನೋಡಿದರೆ. ಒಂಥರ ಹಳೆ ಕಾಲದ್ದು ಇರುತ್ತಲ್ಲ ಆ ಥರ ಒಂಥರ ಯೂನಿಕ್ ಟಚ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ಮಾಡರ್ನ್ ಟಚ್ಚಿಂದ ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೆ ನೋಡ್ಬೋದು ಅಲ್ಲಿ ಫ್ಲವರ್ ಎಲ್ಲ ಹಾಕಿದ್ರು, ಅದು ಕೂಡ ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು. ಇಲ್ಲಿ ಸಪ್ರೇಟ್ ಆಗಿರುವಂಥ ನಿಮಗೆ ರೆಸ್ಟೋರೆಂಟ್ ಲೈಕ್ ಊಟ ಏನಾದರೂ ಮಾಡ್ತೀರಾ, ಲಂಚ್ ಏನಾದರೂ ಅಂತಂದರೆ ಸಪ್ರೇಟ್ ಆಗಿರುವಂತಹ ಒಂದು ಕ್ರೂಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಮಲ್ಟಿ ಕ್ರೂಸಿನ್ ಅಂತಲೇ ಹೇಳ್ಬೋದು. ಲೈಕ್ ಏನಾದರೂ ನೀವು ಆಯುರ್ವೇದಿಕ್ ಆಗಿ ಸ್ಪಾ ಏನಾದರೂ ಮಾಡಿಸ್ಕೊತೀರಾ, ಬಾಡಿ ಮಸಾಜು, ಆ ಥರ ಎಲ್ಲ ಆಪ್ಷನ್ಸ್ ಎಲ್ಲ ಈ ಹೋಟೆಲ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಬಟ್ ನಮಗೆ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡೋಕ್ಕಾಗಲೇ ಇಲ್ಲ, ಬಿಕಾಸ್ ನಾವು ಓನ್ಲಿ 2 daysಗೆ ಪ್ಲ್ಯಾನ್ ಮಾಡಿದ್ವಲ್ಲ. ಸೊ ಎಲ್ಲ ಪ್ಲೇಸಸ್ನೆಲ್ಲ ಕವರ್ ಮಾಡೋಷ್ಟಿಗೆ ಟೈಮ್ ಎಲ್ಲ ಆಗಿಬಿಡ್ತು. ಸೊ ನಮಗೆ ಅದು ಸ್ವಿಮ್ಮಿಂಗ್ ಪೂಲ್ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟಿಗೆ ಅಂತ ಸಪ್ರೇಟ್ ಆಗಿರುವಂಥ ಒಂದು ಸೆಕ್ಷನ್ ಇರುತ್ತೆ. ಸೊ ನೀವು ಅಲ್ಲಿ ಬ್ರೇಕ್ಫಾಸ್ಟ್ನೆಲ್ಲ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬಫೆ ಇರುತ್ತೆ. ಬಫೆಗೆ ಹೊರತಲ್ಲ ನಿಮಗೆ ನಾವೇ ಸರ್ವ್ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಸ್ ಎಲ್ಲ, ವೆರೈಟೀಸ್ ಆಫ್ ಫುಡ್ ಎಲ್ಲ ಮಾರ್ನಿಂಗ್ ಎಲ್ಲ ಮಾಡಿರ್ತಾರೆ. ಈಗ ನೋಡ್ಬೋದು ಶೋ ಪೀಸಸ್ ಎಲ್ಲ ಸಖತ್ತಾಗಿ ಅನಿಸ್ತು ನನಗೆ. ಒಂಥರ ಟ್ರೆಡಿಷ್ನಲ್ ಎಲ್ಲ ಪ್ರತಿಯೊಂದು ಟ್ರೆಡಿಷ್ನಲ್ ಆಗಿ ಸಖತ್ತಾಗಿ ಮಾಡಿದ್ರು.
ನಾವಿರುವಂಥ ರೂಮ್ದು ಒಂದು ಚಿಕ್ಕ ಹೋಮ್ ಟೂರನ್ನು ಮಾಡಿದ್ದೀನಿ ನಿಮಗೆ ತೋರಿಸ್ಬೇಕಂತ. ಸೊ ಹೇಗಿದೆ ಏನು ಎಲ್ಲ ಅನ್ನೋದನ್ನು ಪ್ರತಿಯೊಂದನ್ನು ಹೇಳ್ತೀನಿ. ಹೋಪ್ ಯು ಎಂಜಾಯ್. ಸೊ ಸ್ಟಾರ್ಟಿಂಗಿಗೆ ನಮಗೆ ಈ ಸೈಡ್ ಒಂದು ಬಾತ್ರೂಮ್ ಕೊಟ್ಟಿದ್ರು. ಸೊ ಬಾತ್ರೂಮಲ್ಲಿ ಎಲ್ಲ ಪ್ರತಿಯೊಂದು ಕಿಟ್ಟು ಇಟ್ಟಿದ್ರು ಅಂತಲೇ ಹೇಳ್ಬೋದು. ಲೈಕ್ ನಮಗೇನೋ ಬೇಸಿಕ್ ನೆಸೆಸಿಟೀಸ್ ಏನಿರುತ್ತಲ್ಲ, ಲೈಕ್ ಡೆಂಟಲ್ ಕಿಟ್ ಇರ್ಬೋದು, ಸೋಪ್ಸ್ ಇರ್ಬೋದು, ಮಾಯಿಶ್ಚರೈಸರ್, ಶಾಂಪೂ, ಸೊ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಅವರು ನಮಗೆ ಅರೇಂಜ್ ಮಾಡಿರ್ತಾರೆ. ಮತ್ತು ಟವಲ್ಸ್ ಕೂಡ ಇಟ್ಟಿರ್ತಾರೆ, ಶೇವಿಂಗ್ ಕಿಟ್ ಕೂಡ ಇಟ್ಟಿರ್ತಾರೆ. ಕಡೆ ಬಂದರೆ ಸ್ಟೋರೇಜ್ಗೆ ಏನಾದರೂ ಇಟ್ಕೋಬೋದು ಲಗೇಜಸ್ನೆಲ್ಲ. ಸೊ ಹಾಗೆ ವಾಟರ್ ಬಾಟಲ್ಸ್ ಕೂಡ ಕಂಪಲ್ಸರಿಯಾಗಿ ನಮಗೆ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಬೆಡ್ ಇರುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಟೇಬಲ್ ಆಗಿ ಚೇರ್ ಇರುತ್ತೆ. ಸೊ ಈ ಕಡೆ ಬಂದುಬಿಟ್ರೆ ಒಂದು ಬೆಡ್ ಇರುತ್ತೆ. ಇದು ಒಂದು ಟ್ರಿಪಲ್ ಶೇರಿಂಗ್ ಅಂತಲೇ ಹೇಳ್ಬೋದು ರೂಮು. ತುಂಬ ಚೆನ್ನಾಗಿತ್ತು. ಸೊ ಸೆಂಟ್ರಲೈಸ್ಡ್ AC ಇತ್ತು, ಫ್ಯಾನ್ ಕೂಡ ಚೆನ್ನಾಗಿತ್ತು. ಒಂಥರ ಟ್ರೆಡಿಷ್ನಲ್ ವೇಯಲ್ಲಿ ಫ್ಯಾನನ್ನು ಮಾಡಿದರು. ಅದೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಟು ದಿಸ್ ರೂಮ್ ಅಂತಲೇ ಹೇಳ್ಬೋದು. ಹಾಗೆ ಟೀ ಬ್ಯಾಗ್ಸ್ ಕೂಡ ಇಟ್ಟಿದ್ರು, ಲೆಮನ್ ಟೀ ಕೂಡ ಇಟ್ಟಿದ್ರು. ಲೈಕ್ ಟೀ ಬ್ಯಾಗ್ಸು ಸಖತ್ತಾಗಿತ್ತು. ಸೊ ಇನ್ಸ್ಟೆಂಟಾಗಿ ಮಾಡ್ಕೊತೀರಾ ಅಂತಂದರೆ ಸೊ ಅದನ್ನೆಲ್ಲ ನೀವು ಮಾಡ್ಕೊಂಡು ಕುಡಿಬೋದು ಈವ್ನಿಂಗ್ ಟೈಮಲ್ಲಿ. ಹಾಗೆ ಈ ಥರ ಒಂದು ಫೋನ್ ಇಟ್ಟಿರ್ತಾರೆ, ಲೈಕ್ ಟೆಲಿಫೋನ್. ಏನಾದರೂ ನೀವು ಆರ್ಡರ್ ಮಾಡಬೇಕಂತಂದರೆ ಅಲ್ಲ ಮೆನು ಎಲ್ಲ ನಿಮಗೆ ಇಟ್ಟಿರ್ತಾರೆ. ಸೊ ಆರ್ಡರ್ ಮಾಡಬೇಕಂದ್ರೆ ನೀವು ಹೋಗಿಬಿಟ್ಟು ಕಾಲ್ ಮಾಡಿದರೆ ನಂಬರ್ಸ್ಗೆ ಅವರು ರೂಮ್ ಸರ್ವಿಸ್ ಕೊಡ್ತಾರೆ. ನಿಮಗೆ ರೂಮ್ಗೆ ಬಂದು ನಿಮಗೆ ನೀವು ಆರ್ಡರ್ ಮಾಡಿದ ಫುಡ್ಡನ್ನೆಲ್ಲ ಅವರು ನಿಮಗೆ ಕೊಡ್ತಾರೆ. ಸೊ ನೋಡ್ಬೋದು ಇವೆಲ್ಲ ಕಿಟ್ಸ್ ಎಲ್ಲ ಹೇಳಿದ್ನಲ್ಲ. ಸೊ ತುಂಬ ಚೆನ್ನಾಗಿತ್ತು. ಸೊ ಲೈಕ್ ಬ್ರಷು ಅದೆಲ್ಲ ಇಟ್ಟಿರ್ತಾರೆ, ಕೋಂಬ್ ಕೂಡ ಕೊಟ್ಟಿದ್ರು. ಹಾಗೆ ಅದೆಲ್ಲ ಇದು ಡೈಲಿ ಈ ಥರ ಫುಲ್ ಡೆಂಟಲ್ ಕಿಟ್ಸ್ ನಾವು ಎಷ್ಟು ಡೇ ಇರ್ತೀವಲ್ಲ, ಸೊ ಪ್ರತಿ ಡೇನೂ ಕೂಡ ಈ ಥರ ಫುಲ್ ಕಂಪ್ಲೀಟ್ ಕಿಟ್ ನಮಗೆ ಪ್ರೊವೈಡ್ ಮಾಡ್ತಾರೆ. ಮಾಯಿಶ್ಚರೈಸರ್ಸು ಸೊ ಸಪ್ರೇಟಾಗಿ ಅವ್ರದ್ದೇ ಕಂಪನಿಯಿಂದ ಅವೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಹಾಗೆ ನಾವು ಅದೆಲ್ಲ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಸೊ ಬ್ರೇಕ್ಫಾಸ್ಟ್ಗೆ ನೋಡ್ಬೋದು ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೇಕ್ಸ್ ಎಲ್ಲ ಇಡ್ತಾರೆ, ಜ್ಯೂಸಸ್ ಇದೆ. ಹಾಗೆ ಪ್ರತಿಯೊಂದು ವೆರೈಟೀಸ್ ಆಫ್ ಫ್ರೂಟ್ಸ್ ಕೂಡ ಇಟ್ಟಿರ್ತಾರೆ. ಹಾಗೆ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ಸ್ ಲೈಕ್ ಉಪ್ಮಾ ಇರ್ಬೋದು, ಪೊಂಗಲ್ ಇರ್ಬೋದು, ಅದನ್ನೆಲ್ಲ ಕೂಡ ಚೆನ್ನಾಗಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಇಡ್ಲಿ ಅಂತೂ ಡೈಲಿ ಕಂಪಲ್ಸರಿ ಆಗಿರುತ್ತೆ. ಲೈಕ್ ಆಮ್ಲೆಟ್ ಕೂಡ ಇರುತ್ತೆ. ಲೈಕ್ ಬಾಯ್ಲ್ಡ್ ಪ್ರಿಫರ್ ಮಾಡ್ತೀರಾ ಅಂದರೆ ಬಾಯ್ಲ್ಡು. ಉತ್ತಪ್ಪಮ್ ಕೂಡ ಇರುತ್ತೆ. ಲೈಕ್ ದಿಸ್ ಪೊಟ್ಯಾಟೊ ವೆಜ್ಜಸ್ ಅಂತಲೇ ಹೇಳ್ಬೋದು ಇದನ್ನು. ಇಡ್ಲಿ, ಸಾಂಬಾರು, ಚಟ್ನಿ, ಸೊ ಪ್ರತಿಯೊಂದು ಕೂಡ ನಮಗೆ ಬಫೆ ಅಂತ ಬಂದಮೇಲೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಇಷ್ಟೊಂದು ತಿನ್ನೋಕ್ಕೆ ಆಗಲ್ಲ. ಎಲ್ಲ ನಾನು ಸ್ವಲ್ಪ ಚೂರು ಟ್ರೈ ಮಾಡಲೇಬೇಕು ಅಂತ ಸ್ಟಾರ್ಟಿಂಗ್ ನಾನು ಚೂರು ಎಲ್ಲ ಹಾಕ್ಕೊಂಡಿರ್ತೀನಿ. ಪರಾಟ ಕೂಡ ಚೆನ್ನಾಗಿ ಬಿತ್ತು. ಸೊ ಅದ್ರ ಜೊತೆ ಸರ್ವ್ ಮಾಡೋಕ್ಕೆ ಮೊಸರು, ಹಾಗೆ ಕೇಸರಿ ಬಾತ್ ಕೂಡ ಚೆನ್ನಾಗಿತ್ತು. ಸೊ ಇಡ್ಲಿ ಡೈಲಿ ಫ್ರೀ ಇರುತ್ತೆ. ಹಾಗೆ ನಾವು ಏನಾದರೂ ಆರ್ಡರ್ ಮಾಡ್ಕೊತೀರಾ ನೀವು ಇಡ್ಲಿ ದೋಸಾನ ಸಪ್ರೇಟಾಗಿ ನೀವು ಆರ್ಡರ್ ಮಾಡ್ತೀರಾ ಅಂತಂದರೆ ನೀವು ಅಲ್ಲಿ ಆರ್ಡರ್ ಮಾಡಿಕೊಂಡು ತಿನ್ಬೋದು. ನಮ್ಮದೇನು ಇದು ಬ್ರೇಕ್ಫಾಸ್ಟ್ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಬಂದುಬಿಟ್ಟಿರುತ್ತೆ. ಸೊ ಬಟ್ ಲಂಚು, ಡಿನ್ನರ್ ಅದನ್ನೆಲ್ಲ ನೀವು ಆರ್ಡರ್ ಮಾಡಿಕೊಂಡು ತಿನ್ಬೋದು. ಅಥವಾ ಹೊರಗಡೆ ನೀವೇನಾದರೂ ಪ್ರಿಫರ್ ಮಾಡಿ ತಿಂತೀರಾ ಅಂತಂದರೆ ಅದು ಕೂಡ ಆಪ್ಷನ್ಸ್ ಇರುತ್ತೆ. ಅಥವಾ ಇವ್ರದ್ದೇ ಆದಂಥ ಒಂದು ಸಪ್ರೇಟಾಗಿ ರೆಸ್ಟೋರೆಂಟ್ ಟೈಪು ಆ ಸೈಡು ಅವೈಲೇಬಲ್ ಇದೆ ಪ್ಲೇಸು. ಸೊ ಅಲ್ಲಿ ನೀವು ಮಾಡ್ತೀರಾ ಅಂತಂದರೆ ಅಲ್ಲಿ ಹೋಗಿ ನೀವು ನಿಮ್ದು ಲಂಚು ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಸೊ ಬ್ರೇಕ್ಫಾಸ್ಟ್ನೆಲ್ಲ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ ಅಂತಂದರೆ ಸುಮ್ಮನೆ ಟ್ರಾವೆಲಿಂಗ್ ಎಲ್ಲ ಜಾಸ್ತಿ ಹೇಳ್ತಾರೆ, ಆಟೋ ಎಲ್ಲ ಜಾಸ್ತಿ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಒಂದು ರೆಂಟಲ್ ಬೈಕನ್ನು ತೊಗೊಂಡಿದ್ವಿ. ಸೊ ಅದು ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಸೊ 1 ಡೇಗೆ 350 ಜಸ್ಟ್ ಪೇ ಮಾಡಿದ್ವಿ. ಬಟ್ ಇಲ್ಲೇನು ಹೇಳ್ತಾರೆ ಅಂದರೆ ಒಂದು ಪ್ಲೇಸಿಂದ ಜಸ್ಟ್ ಇನ್ನೊಂದು ಪ್ಲೇಸಿಗೆ ಬರೀ 10 ಮಿನಿಟ್ಸ್ ಜರ್ನಿ ಆದರೆ 500-600 ಅಷ್ಟು ಚಾರ್ಜ್ ಮಾಡ್ತಾರೆ, ತುಂಬಾ ಚಾರ್ಜ್ ಮಾಡ್ತಾರೆ. ಸೊ ಇಟ್ಸ್ ಬೆಟರ್ ಟು ಟೇಕ್ ಒನ್ ರೆಂಟಲ್ ಬೈಕು. ಸೊ ಆ ಥರ ಒಂದು ರೆಂಟಲ್ ಬೈಕನ್ನ ತೊಗೊಂಡ್ಬಿಟ್ರೆ ನಾವು ಎಲ್ಲ ಕಡೆನೂ ಆ ಡೇ ಫುಲ್ ಕಂಪ್ಲೀಟ್ಲಿ ಸುತ್ತಾಡ್ಬೋದು ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗಿಗೆ ಬಂದುಬಿಟ್ಟು ನಾವು ಈ ಟೆಂಪಲ್ಗೆ ರೀಚ್ ಆದ್ವಿ. ಸೊ ಈ ಟೆಂಪಲ್ ನೇಮ್ ಬಂದುಬಿಟ್ಟು ಮನಕುಲ ವಿನಾಯಕರ್ ಟೆಂಪಲ್ ಅಂತ. ಸೊ ತುಂಬ ಚೆನ್ನಾಗಿದೆ ಒಳಗಡೆ ನೋಡೋಕ್ಕೆ ಅಂತ ಹೇಳ್ಬೋದು. ಸೊ ಹೊರಗಡೆ ಇಲ್ಲಿ ಈ ಥರ ಶಾಪ್ಗಳೆಲ್ಲ ಇತ್ತು. ಲೈಕ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅದ್ರ ಹೊರಗಡೆ ಬಂದರೆ ಈ ಥರ ಶಾಪಿಂಗ್ ಏರಿಯಾ ಕೂಡ ಇತ್ತು. ಲೈಕ್ ಏನಾದರೂ ತೊಗೊತೀರಾ ಅಂತಂದರೆ ಆ ಕಡೆ ಸೈಡು ಶಾಪಿಂಗ್ ಎಲ್ಲ ಮಾಡ್ಬೋದು ನೀವು. ಸೊ ಇದೇ ಟೆಂಪಲ್ ಬಂದುಬಿಟ್ಟು ಮನಕುಲ ವಿನಾಯಕರ್ ಅಂತ, ಚೆನ್ನಾಗಿದೆ. ಇದನ್ನು ಮಸ್ಟ್ ವಿಸಿಟ್ ಟೆಂಪಲ್ ಅಂತಲೇ ಹೇಳ್ತೀನಿ ಇನ್ ಪಾಂಡಿಚೇರಿ.
ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು ಪಾರ್ಕ್ಗೆ ಹೋಗೋಣ ಅಂತ ಹೋಗಿದ್ವಿ. ಸೊ ಪಾರ್ಕಲ್ಲೇ ಇದು ಏನು ರಾಕ್ ಬೀಚ್ ಇದು. ಸೊ ರಾಕ್ ಬೀಚ್ ಎದುರುಗಡೆ ಒಂದು ಪಾರ್ಕ್ ಇದೆ. ಸೊ ನಾನು ಕಂಪ್ಲೀಟ್ಲಿ ಅಲ್ಲೇನು ಹೋಗಲಿಲ್ಲ, ಸ್ವಲ್ಪ ಜಸ್ಟ್ ಒಂದು ವಿಡಿಯೋ ತೋರಿಸಿದ್ದೀನಿ. ಸೊ ನಾವು ಕಂಪ್ಲೀಟ್ಲಿ ಹೋಗಿದ್ದು ರಾಕ್ ಬೀಚಿಗೆ ಹೋಗಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಕ್ ಬೀಚ್ ಬಗ್ಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ ಎಲ್ಲ. ಸೊ ಎಂಟ್ರೆನ್ಸ್ ಆಫ್ ರಾಕ್ ಬೀಚು. ಸೊ ಎಲ್ಲ ಬೀಚ್ಗಳು ಸೇಮೇ ಇರುತ್ತೆ. ಸೊ ಲಾಸ್ಟ್ ನಾನು ಒಂದು 2 ಬೀಚ್ ವಿಸಿಟ್ ಮಾಡಿದ್ದೀನಿ, ಲೈಕ್ ಮರೀನಾ ಬೀಚ್ ವಿಸಿಟ್ ಮಾಡಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಶೋ ಟೆಂಪಲ್ ಇರುವಂಥ ಪಕ್ಕ ಇರುವಂಥ ಒಂದು ಬೀಚನ್ನ ವಿಸಿಟ್ ಮಾಡಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಪಾಂಡಿಚೇರಿಯಲ್ಲಿರುವಂಥ ರಾಕ್ ಬೀಚನ್ನು ವಿಸಿಟ್ ಮಾಡಿದ್ದೆ. ಸೊ ಇದು ಕೂಡ ಚೆನ್ನಾಗಿತ್ತು. ಏನಪ್ಪ ಅಂತಂದರೆ ಅಲ್ಲೆಲ್ಲ ರಾಕ್ಸ್ ಎಲ್ಲ ಇತ್ತು ತುಂಬಾ. ಸೊ ದಟ್ಸ್ ವೈ ಇದನ್ನ ರಾಕ್ ಬೀಚ್ ಅಂತ ಏನು ಕರೀತಾರೆ ಅನ್ಬೋದು. ಸೊ ಈ ಪಾಂಡಿಚೇರಿನ ನೀವು ಒಂದು 2 ಡೇಸಲ್ಲಿ ಎಲ್ಲ ಪ್ಲೇಸಸ್ನೆಲ್ಲ ಕವರ್ ಮಾಡ್ಬೋದು, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ನೆಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿ ನೆಕ್ಸ್ಟ್ ನಾವು ಬಂದಲ್ಲೊಂದು ಅರೋಬಿಂಡೋ ಆಶ್ರಮ ಅಂತ ಇತ್ತು. ಸೊ ಅಲ್ಲಿಗೆ ರೀಚ್ ಆದ್ವಿ. ಸೊ ಒಳಗಡೆ ಮೊಬೈಲ್ನೆಲ್ಲ ಅಲೋ ಮಾಡಲ್ಲ ಅವರು. ಸೊ ಕಂಪ್ಲೀಟ್ಲಿ ಮೊಬೈಲ್ನೆಲ್ಲ ಸ್ವಿಚ್ ಆಫ್ ಮಾಡಿರಬೇಕು. ಸೊ ಜಸ್ಟ್ ಒಂದು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಇದು ಫ್ರೆಂಚ್ ಕಾಲನಿ ಅಂತ ಅಂತಾರಲ್ಲ, ಸೊ ಆ ಫ್ರೆಂಚ್ ಕಾಲನಿಯಲ್ಲೇ ಈ ಆಶ್ರಮ ಇರೋದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಎದುರುಗಡೆನೇ ಈ ಥರ ಜ್ಯೂಸಸ್ಗಳನ್ನೆಲ್ಲ ಮಾರ್ತಾರೆ. ಸೊ ಈ ಸ್ಟ್ರೇಟ್ ಹೋದರೆ ಆ ಟೆಂಪಲ್ ಏನು ಹೋಗಿದ್ವಲ್ಲ ಸ್ಟಾರ್ಟಿಂಗು, ಆ ಟೆಂಪಲ್ ಇದೆಯಲ್ಲ, ಸೊ ಆ ಟೆಂಪಲಿಂದ ನೀವು ಸ್ಟ್ರೇಟ್ ಈ ಕಡೆ ಈ ಸೈಡ್ ಬಂದರೆ ನೀವು ಈ ಆಶ್ರಮನೆಲ್ಲ ನೋಡ್ಬೋದು. ತುಂಬಾ ಹತ್ತಿರ ಇದೆ ಅಂತಲೇ ಹೇಳ್ಬೋದು ಅಲ್ಲೇ.